Say hi. Say hi to everyone, Chinu. Say hi. ಹಲೋ ಇವ್ರಾನ್, ನಾವೀಗ ಸಕಲೇಶ್ಪುರ ಟ್ರಿಪ್ ಹೊರಟಿದ್ದೇವೆ. ಸೊ ಪ್ರತಿಯೊಂದು ಅಪ್ಡೇಟ್ಸನ್ನು ನಾನು ನಿಮಗೆ ಒನ್ ಬೈ ಒನ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇನೆ. ಸೊ ಇದು ನಮ್ಮದು 5th ಆ್ಯನಿವರ್ಸರಿ. ಸೊ 5th ಆ್ಯನಿವರ್ಸರಿ ಪ್ರಯುಕ್ತ ನನ್ನ ಹಸ್ಬೆಂಡ್ ಸಕಲೇಶ್ಪುರ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ರೆಸಾರ್ಟ್ ವ್ಯೂ ಕಂಪ್ಲೀಟ್ ನಿಮಗೆ ತೋರಿಸ್ತೇನೆ ವಿಡಿಯೋದಲ್ಲಿ. ಸಿ, ನನ್ನ ಮಗಳು ಫುಲ್ ಎಕ್ಸೈಟ್ ಆಗಿದ್ದಾಳೆ. ಸಿ, ಎಸ್ ಬೇಬಿ, ಎಸ್ ಬೇಬಿ. ಓಕೆ, ಸೊ ನಾವು ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ನೀವು ಕೂಡ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಸೊ ಹಾಗೆ ನಿಮ್ಮ ಕಮೆಂಟ್ಸನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕೊಡಿ, ಹೇಗಿತ್ತು ನಮ್ಮ ಆ್ಯನಿವರ್ಸರಿ ಟ್ರಿಪ್ ಅನ್ನೋದ್ರ ಬಗ್ಗೆ. ಸೊ ಆ್ಯಕ್ಚುಲಿ ನಾನು ವ್ಲಾಗನ್ನು ಮಾಡಿ ತುಂಬ ದಿನವೇ ಆಗಿತ್ತು, ತುಂಬ ಆ್ಯಕ್ಚುಲಿ ತಿಂಗಳಗಟ್ಟಲೆ ಗ್ಯಾಪೇ ಆಗಿತ್ತು. ಸೊ ಬಿಕಾಸ್ ನನ್ನ ಬ್ರದರ್ ಮ್ಯಾರೇಜ್ ಇದ್ದಿದ್ದರಿಂದ ಆ ಈವೆಂಟ್ ಕಡೆ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ. ಸೊ ಹಾಗಾಗಿ ನನ್ನ ಅಲ್ಲಿ ವ್ಲಾಗ್ಸ್ಗಳನ್ನು ನಾನು ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಈಗ ನನಗೆ ಟೈಮ್ ಫ್ರೀಯಾಗಿ ಸಿಕ್ಕಿರೋದ್ರಿಂದ ಫ್ರೀಯಾಗೂ ಟೈಮ್ ಸಿಕ್ತು. ಹಾಗೆ ನಾವು ಆ್ಯನಿವರ್ಸರಿಗೆ ಹೊರಗಡೆ ಕೂಡ ಟ್ರಿಪ್ ಹೊರಟಿದ್ವಿ. ಸೊ ದಿಸ್ ಇಸ್ ದ ಬೆಸ್ಟ್ ಟೈಮ್ ನಾನು ವ್ಲಾಗನ್ನು ಮತ್ತೆ ಸ್ಟಾರ್ಟ್ ಮಾಡಲಿಕ್ಕೆ ಅಂತ ನನಗೆ ಅನ್ನಿಸ್ತು. ಸೊ ಹೀಗೆ ನನ್ನ ಆ್ಯನಿವರ್ಸರಿ ಪ್ರಯುಕ್ತ ನಾನು ಇಷ್ಟು ದಿನ ಗ್ಯಾಪ್ ಆದಮೇಲೆ ನಾನು ಈಗ ವ್ಲಾಗನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಆನ್ ದ ವೇ ನಾವು ಹೋಗ್ತಾ ಇರುವಾಗ ಎಲಿಫೆಂಟ್ಸನ್ನ ಕರ್ಕೊಂಡು ಹೋಗ್ತಾಯಿದ್ರು, ಆನೆಗಳನ್ನ. ಸೊ ಇಟ್ಸ್ ವಂಡರ್ಫುಲ್ ಆ್ಯಕ್ಚುಲಿ. ಸೊ ಹೋಗ್ತಾ ಇರುವಾಗಲೇ ದಾರಿ ಮಧ್ಯದಲ್ಲಿ ನನ್ನ ಮಗಳು ಮಲ್ಕೊಂಡ್ಳು ಕಾರಲ್ಲಿ. ಸೊ ಬೇಬೀಸ್ ಯೂಶ್ವಲಿ ಕಾರಲ್ಲಿ ಮಲ್ಕೊಂಡು ಬಿಡ್ತಾರೆ. ಆ ಬಿಸಿಲು ಇದ್ದಿದ್ದಕ್ಕೂ ತೂಗ್ತಾ ಇದ್ದಂಗೆ ಆಯಿತು, ನನ್ನ ಮಗಳು ಮಲ್ಕೊಂಡ್ಳು. ಹಾಗೆ ಹೋಗ್ತಾ ಹೋಗ್ತಾ ನಾವು ರೆಸಾರ್ಟನ್ನು ತಲುಪೇ ಬಿಟ್ವಿ. ಸೊ ನಾವು ಅಂದ್ಕೊಂಡಿದ್ದ ಜಾಗಕ್ಕೆ ನಾವು ರೀಚ್ ಆದ್ವಿ. ಅರೌಂಡ್ ನಾವು ಈವ್ನಿಂಗ್ ಅಷ್ಟರಲ್ಲಿ ರೀಚ್ ಆಗಿದ್ವಿ. ಸೊ ಬ್ಯೂಟಿಫುಲ್ ಆಗಿತ್ತು. ಆ ವ್ಯೂ ನೋಡ್ತಾ ಬನ್ನಿ. ನಾವು ಇವತ್ತು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಮೂಕಾನನ ರೆಸಾರ್ಟಿಗೆ ಬಂದಿದ್ದೇವೆ. ಸಕಲೇಶ್ಪುರದ ಹತ್ರ ಇದೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಯು ಕ್ಯಾನ್ ವಿಸಿಟ್ ಹಿಯರ್. ಸೊ ಆ್ಯಕ್ಚುಲಿ ಐ ಗಿವ್ 5 ಸ್ಟಾರ್ಸ್ ಫಾರ್ ದಿಸ್. ಸೊ ಎಕ್ಸ್ಪೀರಿಯನ್ಸನ್ನು ನಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಬರ್ತೇನೆ. ಸೊ ತುಂಬ ಚೆನ್ನಾಗಿದೆ ರೆಸಾರ್ಟು. ಸೊ ಆ ರೆಸಾರ್ಟ್ ವ್ಯೂನ ನಾನು ಕಂಪ್ಲೀಟ್ ವ್ಯೂನ ನಿಮಗೆ ತೋರಿಸ್ತೀನಿ. ಸೊ ಆ್ಯಕ್ಚುಲಿ ಇಲ್ಲಿ ನಾವು ಪಾರ್ಕಿಂಗ್ ಲಾಟೇ ಬೇರೆ ಕಡೆ ಇದೆ. ಪಾರ್ಕಿಂಗ್ ಲಾಟಲ್ಲಿ ಕಾರನ್ನು ಪಾರ್ಕ್ ಮಾಡಿ ನಾವು ಅವ್ರದ್ದೇ ಓನ್ ವೆಹಿಕಲ್ ಇದೆ. ಸೊ ಓನ್ ವೆಹಿಕಲಲ್ಲಿ ನಾವು ರೆಸಾರ್ಟಿಗೆ ಮೂವ್ ಆಗಬೇಕಾಗತ್ತೆ ರೂಮ್ ಹತ್ರ. ಸೊ ಆ ವ್ಯೂ ಹೇಗಿದೆ ನೋಡಿ. ಇಟ್ಸ್ ಫುಲ್ ಆಫ್ ಗ್ರೀನರೀಸ್. ಆ್ಯಕ್ಚುಲಿ ಕಾಡ್ ಮಧ್ಯದಲ್ಲಿ ಆ ರೆಸಾರ್ಟನ್ನು ಅವ್ರು ಬಿಲ್ಡ್ ಮಾಡಿದ್ದಾರೆ. ಸೊ ನೋಡಲಿಕ್ಕೆ ಭಾಳ ಅದ್ಭುತವಾಗಿದೆ. ಸೊ ಇದು ಎಂಟ್ರಿ ಆಗಿದ್ದಂಥ ಪಾಯಿಂಟು. ಇಲ್ಲೇ ನಾವು ಕಾರ್ ಪಾರ್ಕ್ ಮಾಡಿದ್ವಿ. ಸೊ ಅವ್ರ ವೆಹಿಕಲಲ್ಲಿ ನಮ್ಮನ್ನು ಕರ್ಕೊಂಡು ಹೋದರು. ಸೊ ಆ ವೆಹಿಕಲಲ್ಲಿ ರೆಸಾರ್ಟ್ ಹತ್ರ ನಿಲ್ಲಿಸಿದ್ರು. ಸೊ ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ಸೊ ಸಿಯರ್ ಇದೆಲ್ಲ ರೂಮ್ಸು ನಮ್ಮ ರೂಮಲ್ಲೇ 56 ನಮ್ಮ ರೂಮ್ ನಂಬರನ್ನು ಅವ್ರು ಕೊಟ್ಟಿದ್ರು. ಇಟ್ಸ್ ಡಬಲ್ ಸ್ಟೇರ್. ಆ್ಯಕ್ಚುಲಿ 4 ಮೆಂಬರ್ಸ್ ಲಾಟ್ ಆಗೋವಂಥ ರೂಮನ್ನು ನಮಗೆ ಕೊಟ್ಟಿದ್ರು. ಬಟ್ ಇಟ್ಸ್ ವಂಡರ್ಫುಲ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು. ಮಕ್ಕಳು ಆಟ ಆಡಲಿಕ್ಕೆ ಸ್ಪೇಸಸ್ ಕೂಡ ಇತ್ತು. ಆ್ಯಂಡ್ ದಿಸ್ ಇಸ್ ದ ವೆಹಿಕಲ್, ನಾವು ಮೂವ್ ಆಗಬೇಕಾದಂಥ ವೆಹಿಕಲ್ ಇದು. ಸೊ ಇದು ರೂಮ್ಸ್ ಅಲಾಟ್ ಮಾಡಿರುವಂಥದ್ದು. ತುಂಬ ಜನ ಇದ್ದರು, ಟ್ರಾವೆಲರ್ಸ್ ಎಲ್ಲ ತುಂಬ ಜನ ಇದ್ದರು. ಸೊ ಭಾಳ ಅದ್ಭುತವಾಗಿತ್ತು. ಸೊ ಅಲ್ಲಿಂದ ನಾವು ತುಂಬ ಹಸುವಾಗಿತ್ತು ಆ್ಯಕ್ಚುಲಿ. ಏನಾದ್ರು ತಿನ್ನೋಣ ಅಂತ ಹೇಳಿ ಊಟದ ಅಲ್ಲಿಗೆ ಅಂತ ನಾವು ಹೋದ್ವಿ. ಅಲ್ಲಿ ನಮ್ಮ ರೆಸಾರ್ಟಿಂದ ಒಂದು 2 ಮಿನಿಟ್ಸ್ ಅಷ್ಟೇ, ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ. ಸೊ ಅಲ್ಲಿ ಹೋಗಿ ನಾವು ಎಲ್ಲ ನಮ್ಮ ಹೊಟ್ಟೆಂತ ಚೆನ್ನಾಗಿ ತುಂಬಿಸ್ಕೊಂಡ್ವಿ. ಚೆನ್ನಾಗಿ ತುಂಬಿಸ್ಕೊಂಡು ಇನ್ನೇನು ಕೆಲಸ ಇಲ್ಲಪ್ಪ. ನಾವು ಬೆಳಗಿಂದ ಸುತ್ತಾಡಿ ಆ ಬಿಸಿಲಲ್ಲಿ ಹೋಗಿ ಫುಲ್ ಸ್ಟ್ರೈನ್ ಆಗಿ ಹೋಗಿದ್ವಿ ಆ್ಯಕ್ಚುಲಿ. ಸೊ ಫುಲ್ಲಿ ಸ್ಟ್ರೈನ್. ಆ ಸ್ಟ್ರೈನ್ ಆಗಿದ್ದಕ್ಕೆ ನಾವೇನು ಮಾಡೋಕ್ಕೆ ಹೋಗಲಿಲ್ಲ. ಸೀದಾ ರೂಮಿಗೆ ಬಂದು ಚೆನ್ನಾಗಿ ಊಟ ಮಾಡ್ಕೊಂಡು ರೂಮಿಗೆ ಬಂದುಬಿಟ್ಟು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟೇ ಮಾಡಿರಲಿಲ್ಲ ನಾವು. ಆ್ಯಕ್ಚುಲಿ ಕೇಕ್ ಕಟ್ ಮಾಡಬೇಕಿತ್ತಲ್ವಾ. ಸೊ ಸೆಲೆಬ್ರೇಟೇ ಮಾಡಿರಲಿಲ್ಲ ಕಣ್ರಿ. ಅದಕ್ಕೆ ಕೇಕ್ ಕಟ್ ಮಾಡೋಣ ಅಂತ ನಾವು ರೂಮಿಗೆ ಬಂದು ಕೇಕ್ ಕಟ್ ಮಾಡ್ತಾಯಿದ್ದೀವಿ. Happy anniversary! Happy anniversary! Yeah.
ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಹೊಡಿರಿ. ಹ್ಯಾಪಿ ಆ್ಯನಿವರ್ಸರಿ. ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ನು ಬೊಂಬಾಟಾಗಿತ್ತು ಕಣ್ರಿ. ಕೇಕು ಸೂಪರ್ ಆಗಿತ್ತು. ನನ್ನ ಮಗಳು ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ ನೀವು. ಸೊ ಅವಳು ತುಂಬ ಎಂಜಾಯ್ ಮಾಡಿದ್ಲು, ನಮಗೂ ತುಂಬ ಇಷ್ಟ ಆಯಿತು. ಬಾಡಿನೂ ಫುಲ್ ಸ್ಟ್ರೈನ್ ಆಗೋಗಿತ್ತು. ಸೊ ನಮ್ಮ ರೂಮ್ ನೋಡ್ತಾ ಇದ್ದೀರಾ ಅಲ್ವಾ, ತುಂಬ ಅದ್ಭುತವಾಗಿತ್ತು ರೂಮ್. ಮಲ್ಕೊಂಡು ತಕ್ಷಣವೇ ನಿದ್ದೆ ಬಂದುಬಿಡ್ತು ಮಾತ್ರ. ಸೊ ಈಗ ನಾವು ಮಲ್ಕೊಳ್ಳೋಂಥ ಟೈಮ್ ಆಗಿದೆ. ಸೊ ಅರೌಂಡ್ 12 ನಿಯರ್ಲಿ 11:30 ಆಗೋಗಿತ್ತು. ಸೊ ನಾವು ಮಲ್ಕೊಂಡು ಫ್ರೆಶ್ ಆಗಿ ಮಾರ್ನಿಂಗ್ ಎದ್ವಿ. ಸೊ ಫ್ರೆಶ್ ಆಗಿ ಮಾರ್ನಿಂಗ್ ಎದ್ದ ತಕ್ಷಣ ನಮ್ಮ ಏನೇನಿತ್ತು ಏನು ನಾವು ಆ್ಯಕ್ಚುಲಿ ಇವೆಂಟ್ ಎಂಜಾಯ್ ಮಾಡಿರಲಿಲ್ಲ ಅಲ್ಲಿ. ಸೊ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕಿತ್ತು, ಅಲ್ಲೂ ನನ್ನ ಮಗಳನ್ನ ಆಟ ಆಡಿಸ್ಬೇಕಿತ್ತು, ತುಂಬ ಕೆಲಸಗಳಿತ್ತು. ಸೊ ಅದಕ್ಕೋಸ್ಕರ ನಾವು ಪ್ರಿಪೇರ್ ಆಗ್ತಾಯಿದ್ವಿ, ರೆಡಿ ಆದ್ವಿ. ಬೆಳಗ್ಗೆ ಮಾರ್ನಿಂಗ್ ಅರೌಂಡ್ 7:30ಗೆ ನಾವು ಎದ್ದು ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಬೇರೆ ಕೆಲಸಗಳನ್ನ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತ ರೆಡಿ ಆಗ್ತಾಯಿದ್ವಿ. ನನ್ನ ಮಗಳು ಎದ್ದು ಜೋಶಲ್ಲಿದ್ದಾಳೆ ಫುಲ್ಲು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಲಿಕ್ಕೆ. ಸೊ ಈಗ ನಾವು ಡೈರೆಕ್ಟ್ ಟಿಫನ್ ಮಾಡ್ಕೊಂಡು ತಕ್ಷಣ ನಾವು ಹೋಗೋದೇ ಸ್ವಿಮ್ಮಿಂಗ್ ಪೂಲಿಗೆ. ಸೊ ಕಂಪ್ಲೀಟ್ ವ್ಯೂ ನೋಡ್ತಾ ಬನ್ನಿ. ಆ ಸ್ವಿಮ್ಮಿಂಗ್ ಪೂಲಲ್ಲಿ ನನ್ನ ಮಗಳು ಎಷ್ಟು ಎಂಜಾಯ್ ಮಾಡೋದು, ನಾವೆಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳಿ. ಸೊ ಮಕ್ಕಳನ್ನ ನಾವು ಅವ್ರಿಗೆ ಇಷ್ಟ ಬಂದಂಗೆ ಆಟ ಆಡೋಕ್ಕೆ ಬಿಡಬೇಕು. ಅವಾಗಲೇ ಅವ್ರ ಬ್ರೈನ್ ಡೆವಲಪ್ಮೆಂಟ್ಗೆ ಎಲ್ಪ್ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಆಗ ಮಾತ್ರ ನಾವು ಮಕ್ಕಳು ಹ್ಯಾಪಿನೆಸ್ನ ನಾವು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ. ಸೊ ಲುಕ್ ಇದು ನಾವು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮಾಡುವಂಥ ಸ್ಪೇಸ್, ಊಟ ತಿಂಡಿ ಎಲ್ಲ ತಿನ್ನುವಂಥ ಸ್ಪೇಸ್ ತುಂಬ ವಿಶಾಲವಾಗಿತ್ತು, ಭಾಳ ಚೆನ್ನಾಗಿತ್ತು. ಅಲ್ಲಿ ಐಟಮ್ಸ್ ಕೂಡ ತುಂಬ ವೆರೈಟಿ ಐಟಮ್ಸ್ ಇತ್ತು. ನಿಯರ್ಲಿ ಒಂದು 12 to 15 ಐಟಮ್ಸನ್ನು ನಮಗೆ ಅಲಾಟ್ ಮಾಡ್ತಾಯಿದ್ರು ಒನ್ ಟೈಮ್ ಮೀಲಿಗೆ. ಸೊ ತುಂಬ ಚೆನ್ನಾಗಿ ಫುಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ತಿಂಡಿ ತಿಂದು ನಾವು ಸ್ಟ್ರಾಂಗಾಗಿ ಒಂದು ಲೋಟ ಕಾಫಿ ಕುಡಿದು ನೆಕ್ಸ್ಟ್ ನಾವು ಇಳಿದಿದ್ದೆ ಸ್ವಿಮ್ಮಿಂಗ್ ಪೂಲಿಗೆ. ನಿಮ್ಮ ಬಾಲ್ಯಕಾಲ ಎಲ್ರಿಗೂ ನೆನಪಿದೆಯಾ? ಆ್ಯಕ್ಚುಲಿ ಆಗಿನ ಕಾಲದಲ್ಲೆಲ್ಲ ಮೊಬೈಲು, ಕಂಪ್ಯೂಟರ್ಸ್ ಇದು ಯಾವುದೂ ಇರಲಿಲ್ಲ. ಆಟ ಆಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ತಗೊಂಡೋಗಿ ಮಣ್ಣಿಗೆ ಬಿಡ್ತಾ ಇದ್ದಿದ್ದು, ಮಣ್ಣು ನೀರಲ್ಲೇ ಆಟ ಆಡಿಸ್ತಾ ಇದ್ದಿದ್ದು. ಈಗಿನ ಕಾಲದಂಗೆ ಮಕ್ಕಳಿಗೆ ಟಾಯ್ಸ್ ಇರಲಿಲ್ಲ, ಮೊಬೈಲ್ಸ್ ಇರಲಿಲ್ಲ, ಯಾವುದೇ ಥರದ ಆಟ ಸಾಮಾನುಗಳಿರಲಿಲ್ಲ. ಸೊ ಈಗಿನ ಜನ್ರೇಷನಲ್ಲಿ ಏನಾಗಿದೆ, ಮಕ್ಕಳನ್ನ ಮಣ್ಣಿಗೆ ಬಿಟ್ಟರೆ ಅಲರ್ಜಿ ಆಗುತ್ತೆ, ನೀರಿಗೆ ಬಿಟ್ಟರೆ ಕ್ಲೋರೋಫಾರ್ಮ್ಸ್ ಹಾಕಿರ್ತಾರೆ, ಅದರಿಂದ ಅಲರ್ಜಿ ಆಗುತ್ತೆ ಅಂತ ತುಂಬ ಪೇರೆಂಟ್ಸ್ಗಳು ಎದುರುಕೊಳ್ತಾರೆ. ಸೊ ಅದು ನನಗೆ ತಿಳಿದ ಮಟ್ಟಿಗೆ ಅದು ತಪ್ಪು ತಿಳುವಳಿಕೆ. ಆದಷ್ಟು ಮಕ್ಕಳನ್ನು ನೀರಲ್ಲಿ, ಮಣ್ಣಲ್ಲಿ ಆಟ ಆಡಲಿಕ್ಕೆ ಬಿಡಬೇಕು, ಚೆನ್ನಾಗಿ ಬೆರೆಯೋಕ್ಕೆ ಬಿಡಬೇಕು ಅದ್ರ ಜೊತೆ. ಸೊ ಆದಷ್ಟು ಬ್ಯಾಡ್ ಬ್ಯಾಕ್ಟೀರಿಯಾಸು ಮಕ್ಕಳ ಚರ್ಮಕ್ಕೆ ಅಂಟಬೇಕು, ಅದರಿಂದ ಅವರು ಗಟ್ಟಿ ಆಗ್ತಾರೆ. ಸೊ ಸಾಧ್ಯವಾದಷ್ಟು ನೀವು ಪೇರೆಂಟ್ಸ್ ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಮಕ್ಕಳನ್ನ ಮಣ್ಣಿಗೆ, ವಾಟರ್ಗೆಲ್ಲ, ನೀರಿಗೆಲ್ಲ ಬಿಟ್ಟು ಆಟ ಆಡಿಸಿ, ನೀವು ಅವ್ರ ಜೊತೆ ಸೇರ್ಕೊಂಡು ಆಟ ಆಡಿ, ಮಕ್ಕಳಲ್ಲಿ ಮಕ್ಕಳಾಗಿರಿ. ಆಗ ತನಿಗೆ ತಾನೇ ಮಕ್ಕಳಿಗೆ ಮಾತು ಬೇಗ ಬರುತ್ತೆ. ಹಾಗೆ ಪ್ರತಿಯೊಂದನ್ನು ಅವರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಹೀಗೆ ನಾವು ಊಟ ಮಾಡಿಸುವಾಗಲೂ ಅಷ್ಟೇ, ಈಗ ಯೂಶ್ವಲಿ ಊಟ ಮಾಡಿಸುವಾಗ ಮೊಬೈಲನ್ನು ಕೊಡುವಂಥದ್ದು, ಅಥವಾ ಮಗು ಸೈಲೆಂಟ್ ಆಗಲಿ ಅಂತ ಮೊಬೈಲನ್ನು ಕೊಡುವಂಥದ್ದು, ಟಿ ವಿಯನ್ನು ತೋರಿಸುವಂಥದ್ದು. ಸೊ ನಿಮಗೆ 100% ನಾನು ಹೇಳ್ತೇನೆ, ಮೊಬೈಲ್ನ ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ. ಸೊ ಊಟ ಮಾಡಿಸುವಾಗ ಅದೇ ನೀವು ಏನಾದರೂ ಅವರು ಡೈವರ್ಟ್ ಆಗೋ ಥರ ವಾಟರಲ್ಲಿ ಆಟ ಆಡಿಸ್ತಾ ತಿನ್ನಿಸಿ, ಅಥವಾ ಮಣ್ಣಲ್ಲಿ ಆಟ ಆಡಿಸ್ತಾ ತಿನ್ನಿಸಿ, ಅಥವಾ ಟಿ ವಿಯಲ್ಲಿ ಮಕ್ಕಳಿಗೆ ಕಲಿಯುವಂಥದ್ದೇನಾದರೂ ಯೂಸ್ ಆಗುವಂಥದ್ದು ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ಎನಿಮಲ್ಸನ್ನು ತೋರಿಸುವಂಥದ್ದು, ಅಥವಾ ಬರ್ಡ್ಸನ್ನು ತೋರಿಸುವಂಥದ್ದು, ನೇಚರ್ ರಿಲೇಟೆಡ್ ಆಗಿರುವಂಥದ್ದು ತೋರಿಸುವಂಥದ್ದನ್ನು ಮಾಡಿದ್ರೆ ಅದು ಸ್ವಲ್ಪ ಯೂಸ್ ಆಗುತ್ತೆ. ಸೊ ಅದು ಬಿಟ್ಟು ಬೇರೆ ಯಾವುದೇ ತರಹದ ಮಕ್ಕಳಿಗೆ ನೀವೇ ಮೋಟಿವೇಟ್ ಮಾಡಬೇಡಿ, ನೆಗೆಟಿವನ್ನು ನೀವೇ ಮೋಟಿವೇಟ್ ಮಾಡಬೇಡಿ, ಸಡನ್ನಾಗಿ ಮೊಬೈಲ್ಸನ್ನು ಕೊಡುವಂಥದ್ದೇನು ಮಾಡಬೇಡಿ. ಸೊ ಬೆಸ್ಟ್ ಥಿಂಗ್, ಅವರಿಗೆ ಯಾವುದೇ ಒಂದು ಆಗಲಿ ಕಲಿಯುವಾಗ ನ್ಯಾಚುರಲಿಟಿ ಆಗಿರಬೇಕು ಅಷ್ಟೇ. ಸೊ ಇದು ನನ್ನ ಒಪಿನಿಯನ್. ಸೊ ಜಸ್ಟ್ ಪ್ಲೀಸ್ ಫಾಲೋ ದಿಸ್ ಓಕೆ. ಸೊ ಹಾಗಿದ್ದರೆ ಈಗ ನಾವು ಎಲ್ಲ ಆಟ ಆಡಿಕೊಂಡು ನಾವು ರೂಮಿಗೆ ಬಂದ್ವಿ. ಇದು ನಮ್ಮ ರೂಮಿನ ಹೊರಗಡೆ ಇದ್ದಂಥ ವ್ಯೂಸ್. ಸೊ ಇದೆಲ್ಲ ಮುಗೀತು, ಇನ್ನೇನು ನಾವು ಪ್ಯಾಕಪ್ ಮಾಡಿಕೊಂಡು ಹೊರಡೋ ಅಂಥ ಟೈಮು. ಸೊ ಸ್ವಿಮ್ಮಿಂಗ್ ಪೂಲಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ರೂಮಿಗೆ ಬಂದ್ವಿ.
ಸೊ ರೂಮಿಗೆ ಬಂದು ಫ್ರೆಶನ್ ಅಪ್ ಆಗಿ ನಾವು ರಿಟರ್ನ್ ನಾವು ಹಾಸನ್ಗೆ ಬಂದಿದ್ದಾವೆ, ನಮ್ಮ ಮನೆಗೆ ಬಂದಿದ್ದೀವಿ. ಎಲ್ಲ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಎಲ್ಲ ಮಾಡಿ. ಸೊ ಆದರೆ ನಿಮಗೆ ಫೈನಲ್ ಆಗಿ ನಮ್ಮದು ಗಿಫ್ಟನ್ನೇ ನಾನು ನಿಮಗೆ ತೋರಿಸಿಲ್ಲ. ಆ್ಯನಿವರ್ಸರಿ ಗಿಫ್ಟ್ ನನ್ನ ಹಸ್ಬೆಂಡ್ ನನಗೆ ಕೊಟ್ಟಿದ್ದು, ನಾನು ನನ್ನ ಹಸ್ಬೆಂಡಿಗೆ ಕೊಟ್ಟಿದ್ದು ಗಿಫ್ಟ್ ಹೇಗಿತ್ತು ಅನ್ನೋದು. ಸೊ ಯೂಶ್ವಲಿ ನಾನು ಟೀ ಕಪ್ಸ್ ತುಂಬ ಪ್ರಿಫರ್ ಮಾಡ್ತೀನಿ, ತುಂಬ ಇಷ್ಟಪಡ್ತೀನಿ. ಸೊ ಅದಕ್ಕೆ ನನ್ನ ಹಸ್ಬೆಂಡು ಕಪಲ್ ಟೀ ಕಪ್ಪನ್ನು ನನಗೆ ಗಿಫ್ಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇದು ತುಂಬ ಚೆನ್ನಾಗಿತ್ತು, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಟೀ ಕಪ್. ಸೊ ನನ್ನ ಮಗಳೇ ಎಕ್ಸೈಟ್ ಆಗಿದ್ದಾಳೆ ನೋಡಿ, ಕೊಡು ಅಂತ ಕೇಳ್ತಾ ಇದ್ಲು. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಹಬ್ಬಿ ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್. ಸೊ ರಿಯಲಿ ಐ ಲವ್ಡ್ ದಿಸ್. ಸೊ ಐ ಗಿವ್ 5 ಸ್ಟಾರ್ ಫಾರ್ ದಿಸ್ ಕಪ್ಸ್. ಸೊ ಇಟ್ಸ್ ವಂಡರ್ಫುಲ್, ಐ ಲವ್ಡ್ ಇಟ್. ಸೊ ಇದರಲ್ಲೇ ನಾನು ಡೈಲಿ ಟೀ ಕುಡಿತಾ ಇದ್ದೀನಿ ಆ್ಯಕ್ಚುಲಿ. ಈಗ ಮಾರ್ನಿಂಗ್ ನಾನು ಡೈಲಿ ಟೀ ಇದರಲ್ಲೇ ಕುಡಿಯೋದು. ಸೊ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಟೈಮ್ಸ್ ಟೀ ಕುಡಿತೇನೆ. ಸೊ ನನ್ನ ಹಸ್ಬೆಂಡ್ ಕೊಡಿಸಿರೋ ಮಿಸ್ಟ್ರಸ್ ಟೀ ಕಪ್ಪಲ್ಲೇ ನಾನು ಟೀ ಕುಡಿತೇನೆ. ಸೊ ಐ ಸಜೆಸ್ಟ್ ಯು ಟು ಬೈ ದಿಸ್. ಇದು ತುಂಬ ಚೆನ್ನಾಗಿದೆ ಟೀ ಕಪ್, ಯು ಕ್ಯಾನ್ ಬೈ ದಿಸ್. ಸೊ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್ ಹಬ್ಬಿ. ಸೊ ಹಾಗೆ ನನ್ನ ಹಸ್ಬೆಂಡಿಗೆ ಇಷ್ಟ ಆಗೋ ಥರನೇ ನಾನು ಥಿಂಕ್ ಮಾಡಿ ಅವರಿಗೆ ನಾನು ಗಿಫ್ಟನ್ನು ಪ್ರೆಸೆಂಟ್ ಮಾಡಿದ್ದೆ. ಸೊ ತುಂಬ ಖುಷಿಪಟ್ಟರು ಅವರು. ಸೊ ಆ್ಯಕ್ಚುಲಿ ನಾನು ಕಾರ್ ಡ್ಯಾಶ್ ಕ್ಯಾಮ್ರಾನ ಕೊಟ್ಟಿದ್ದೆ ಅವ್ರಿಗೆ ಗಿಫ್ಟಾಗಿ. ಸೊ ಅವ್ರು ಆ್ಯಕ್ಚುಲಿ ತೊಗೊಳ್ಬೇಕು ಅಂತ ಇದ್ರು. ಸೊ ಅದಕ್ಕೂ ಮುಂಚೆನೇ ನಾನು ಅವ್ರಿಗೆ ಸರ್ಪ್ರೈಸ್ ಆಗಿ ಆ್ಯನಿವರ್ಸರಿ ಗಿಫ್ಟ್ ಹಾಕ್ಕೊಟ್ಟೆ. ಸೊ ಅವ್ರು ತುಂಬ ಖುಷಿಪಟ್ಟರು. ಅದನ್ನು ಕಾರಿಗೆ ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ಬಂದಿದ್ದಾರೆ. ಈಗ ತುಂಬ ಚೆನ್ನಾಗಿ ಅದು ವರ್ಕ್ ಆಗ್ತಾ ಇದೆ. ಸೊ ಈಸ್ ವೆರಿ ಹ್ಯಾಪಿ ಫಾರ್ ದಿಸ್. ಸೊ ಹೀಗೆ ನಾವು ನಮ್ಮ ಆ್ಯನಿವರ್ಸರಿನ ತುಂಬ ಲವಬಲ್ ಆಗಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ 5th ಆ್ಯನಿವರ್ಸರಿ ತುಂಬ ಮೆಮೊರಬಲ್ ಆಗಿತ್ತು. ಹ್ಯಾಪಿ. ಸೊ ಹೀಗೆ ನಮ್ಮ ಆ್ಯನಿವರ್ಸರಿ ಡೇನ ನಾವು ತುಂಬ ಮೆಮೊರಬಲ್ ಆಗಿ ಕಳೆದ್ವಿ. ಸೊ ನಮಗೆ ಸ್ಪೆಷಲ್ ಗಿಫ್ಟ್ ಅಂತ ಹೇಳಿದ್ರೆ ನಮ್ಮ ಮಗಳು, ಆ ದೇವ್ರು ನಮಗೆ ನಮ್ಮ ಮಗಳನ್ನು ಗಿಫ್ಟ್ ಆಗಿ ಕೊಟ್ಟಿರೋದು ನಮಗೆ ತುಂಬ ಖುಷಿ ಇದೆ. ನಮ್ಮ ಮಗಳ ಜೊತೆ ಇದು 2ನೇ ಆ್ಯನಿವರ್ಸರಿನ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ಥ್ಯಾಂಕ್ಫುಲ್ ಟು ಗಾಡ್. ಸೊ ಹೀಗೆ ನಮ್ಮ ಆ್ಯನಿವರ್ಸರಿ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಬರೋ ವಿಡಿಯೋದಲ್ಲಿ ನಾವು ಸಿಗೋಣ. ಬೈ ಬಾಯ್.